ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ತಿಕ್ಲು ಗ್ರಾಮದ ತಂಡದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮೆಲ್ಲರ ಜೊತೆ ಸೇರಕ್ಕೆ ಈ ಟೈಟಲ್ ಲಾಂಚ್ನಲ್ಲಿ ನಾನು ಭಾಗವಹಿಸಿಕೊಂಡು ಅವಕಾಶ ಸಿಕ್ಕಿರೋದು ನನಗೆ ಭಾಳ ಸಂತೋಷ ಆಗಿದೆ. ನನಗೆ ಮಂಜು ಕವಿಯವರು ಮತ್ತು ಅವ್ರ ತಂಡದವರು ನಾನು ಮೀಟ್ ಮಾಡಿದಾಗ ನನಗೆ ಗೊತ್ತಾಯಿತು ಅವರಲ್ಲಿ ನಿಜವಾದ ಸಂಪೂರ್ಣವಾದ ಕಲಾವಿದರು ಮಂಜು ಕವಿಯವರು. ಯಾಕೆಂದರೆ ಅವರು ಸಾಹಿತ್ಯ ಬರೆಯೋದಷ್ಟೇ ಅಲ್ಲದೆ, ಹಾಡೋದಷ್ಟೇ ಅಲ್ಲದೆ, ನಿರ್ದೇಶನ ಮಾಡೋದಷ್ಟೇ ಅಲ್ಲದೆ, ಪ್ರತಿಯೊಂದರಲ್ಲೂ ಒಂದು ಸಾಹಿತ್ಯದ ಒಲವು. ನಮಗೆ ಚಿತ್ರರಂಗನ ಬೆಳೆಸಬೇಕು, ಒಂದು ಉತ್ತಮ ಚಿತ್ರರಂಗ ಬರಬೇಕು ಅಂದರೆ ಅದು ಯಾರಿಂದ ಸಾಧ್ಯ ಅಂದರೆ ಈ ಕ್ರಿಯಾಶೀಲತೆಯು ಸಂಪೂರ್ಣವಾದ ಕಲಾವಿದರಿಂದ ಸಾಧ್ಯ. ಸೊ ನನಗೆ ಈ ಚಿತ್ರತಂಡದ ಮೇಲೆ ಭರವಸೆ ಖಂಡಿತ ಇದೆ. ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ನಮಗೆ ಸಿನಿಮಾ ಹೌದು ವ್ಯಾಪಾರದ ರಂಗ, ಆದರೆ ಜನರ ಮೇಲೆ ದೊಡ್ಡ ಪ್ರಮಾಣದ ಪರಿಣಾಮ ಬೀರೋ ಸಾಧ್ಯತೆಗಳಿದೆ. ಸೊ ಆ ರೀತಿ ನಮ್ಮ ತಿಕ್ಲು ರಾಮ ಅನ್ನೋದು ಹಾಸ್ಯಾಸ್ಪದ ಸಿನಿಮಾ ಅಂತ ಅನಿಸಿದ್ರು ಕೂಡ ಅದರಲ್ಲಿ ಉತ್ತಮವಾದ ಸಮಾಜದ ಸಂದೇಶ ಇದೆ. ಮತ್ತೆ ಅದು ಕೂಡ ಅದರಲ್ಲಿ ಒಂದು ಕುಟುಂಬದ ವಿಚಾರನೂ ಅವ್ರು ಹೇಳ್ತಾರೆ. ಅದೊಂದು ಭಾವನಾತ್ಮಕವಾದ ವಿಚಾರಗಳು ಬರ್ತವೆ. ಇದೆಲ್ಲ ಜನರಿಗೆ ಮನಸ್ಸು ಮುಟ್ಲಿ ಮತ್ತು ಸಿನಿಮಾ ಯಶಸ್ವಿ ಆಗಲಿ. ಹಾಗೆ ಈ ಚಿತ್ರತಂಡ ಮಹಿಳಾ ನಿರ್ಮಾಪಕರು ಬಂದು ಮತ್ತೆ ಹೊಸ ರೀತಿಯ ಪ್ರಯತ್ನ ಆಗ್ತಾ ಇದೆ. ಇದು ಒಳ್ಳೇದಾಗ್ಲಿ. ಇಂಥ ಹೊಸ ತಂಡದವರು ಒಳ್ಳೆ ಕ್ರಿಯಾಶೀಲತೆಯಿಂದ ಚಿತ್ರರಂಗವನ್ನು ಬೆಳೆಸ್ಲಿ ಅಂತ ನಾನು ಹಾರೈಸ್ತೀನಿ. ತಾವು ಕೊಡ್ತಿದ್ದೀರಿ. ತಿಕ್ಲು ರಾಮ ಈ ಸಿನಿಮಾದ ಟೈಟಲ್. ತಿಕ್ಲು ರಾಮ. CS ವೆಂಕಟೇಶ್ ಸರ್ ಸರ್ ಹತ್ರ ಮನೆಗೂ ಕೇಳ್ಕೊಂಡ್ವಿ. ಅವರು ಫಸ್ಟ್ ಕತೆ ಹೇಳಿ ಅಂದ್ರು. ನೋಡಿ, ಅಲ್ಲಿ ಸಮಾಜದ ಕಳಕಳಿ ಅವರಲ್ಲಿ ಹೇಗಿದೆ ಅಂದ್ರೆ, ಸಮಾಜಕ್ಕೆ ಸಂದೇಶ ಸಾರಂತವಕ್ಕೆ ಯಾವತ್ತೂ ಅವರು ಬೆನ್ನೆಲುಬಾಗಿರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆಟ್ಲಿ ನಮ್ಮ ಪೋಸ್ಟರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಈ ಪೋಸ್ಟರ್ ಲಾಂಚ್ಗೆ ನನ್ನ ನಿರ್ದೇಶನದ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಚಿತ್ರದ ನಿರ್ಮಾಪಕರು, ಯಾಕೆಂದರೆ ಅವರ ನಮ್ಮ ಒಡನಾಟ ಸುಮಾರು ವರ್ಷಗಳು. ಅವರು ನಿರ್ಮಾಣ ಮಾಡೋದು ತುಂಬ ಕಷ್ಟ. ಎಲ್ಲ ವ್ಯಕ್ತಿನ ಅಳಿಸ್ತಾರೆ, ಅಳತೆ ಮಾಡ್ತಾರೆ ನಮ್ಮ ವೆಂಕಟೇಶಣ್ಣ. ಅದು ನಾನು ತುಂಬ ಅವರಿಗೆ ಕಾಡಿ ಬೇಡಿ ಕತೆ ಎಲ್ಲ ಕೇಳಿದ ಮೇಲೆ ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಏನೋ ಚಿತ್ರಕ್ಕೆ ನಿರ್ಮಾಣ ಮಾಡಿದ್ದಾರೆ. ಅತ್ಯದ್ಭುತವಾಗಿ ಸಿನಿಮಾ ಬಂದಿದೆ. ಅತಿ ಶೀಘ್ರದಲ್ಲೇ ಬಿಡುಗಡೆಗೆ ಎಲ್ಲ ರೀತಿ ಸಿದ್ಧತೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹ ಬಡವ್ರ ಮಕ್ಕಳ ಮೇಲೆ ಇರಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಚಿತ್ರದ ಪ್ರಮೋಷನ್ನು ಪೋಸ್ಟರ್ ಇವತ್ತು ಲಾಂಚ್ ಆಯಿತು. ನಮ್ಮ ಮಿತ್ರಣ್ಣ ಬಂದಿದ್ದಾರೆ, ನಮ್ಮ ಷಣ್ಮುಗಂ ಸರ್ ಬಂದಿದ್ದಾರೆ ಆಟ್ಲಿ, ಹಾಗೆ ನಮ್ಮ ಭಾಗ್ಯಶ್ರೀ ಮೇಡಮ್ ಬಂದಿದ್ದಾರೆ. ಅವರು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಹಾಗೆ ನಮ್ಮ ಸಂಗೀತ ಮೇಡಮ್ ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರಯ್ಯ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ದಾರೆ. ಹಾಗೆ ನಮ್ಮ ನಿರ್ಮಾಪಕರು ಶ್ರುತಿ ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವರ 10 ವರ್ಷದ ರಿಲೇಷನ್ಶಿಪ್ಪು, ಫ್ಯಾಮಿಲಿ ಫ್ರೆಂಡ್ಸ್ ಥರ ಇದ್ದೀವಿ. ಅವರ ಹಸ್ಬೆಂಡು ನಾವು ತುಂಬ ಕ್ಲೋಸು. ಯಾಕಂದರೆ ಕಷ್ಟದಲ್ಲಿ ಬೆಳೆದಂಥವ್ರು ಇವತ್ತು ನಾವು ಈ ಸ್ಥಾನದಲ್ಲಿ ಇದ್ದೀವಿ ಅಂತಂದರೆ ನಮ್ಮ ಒಳ್ಳೆತನ ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ಚಿತ್ರದಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ತಿಕ್ಲು ರಾಮ ಅಂದರೆ ಕಾಮಿಡಿಯಾಗಿ, ಸರ್ ಹೇಳ್ದಂಗೆ ಕಾಮಿಡಿ ಅನ್ನಿಸ್ಬೋದು, ಬಟ್ ಅವನು ಏನಕ್ಕೆ ತಿಕ್ಲಾಗ್ತಾನೆ ಅನ್ನೋದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ರಾಜ್ಬೀರ್ ಅವರ ಈ ಕಥೆನೂ ಅವ್ರದೇ. ರಾಜ್ಬೀರ್ ಅವರೇ ಈ ಕಥೆನ ಮಾಡಿ ತುಂಬ ದಿನಗಳಿಂದ ಅವರೇ ಮನೇಲೇ ಹೋಮ್ವರ್ಕ್ ಮಾಡಿ ಪ್ರತಿಯೊಂದನ್ನು ನನಗೆ ಕಳಿಸ್ತಾ ಇದ್ರು. ಸೀನ್ ಪೇಪರ್ ಇರ್ಬೋದು, ನೋಡಿ ಇದೊಂದು ಸೀನ್ ಮಾಡಿದ್ದೀನಿ, ಇದೊಂದು ಸೀನ್ ಮಾಡಿದ್ದೀನಿ ಅಂತೇಳಿ. ಅದಾದಮೇಲೆ ಎಲ್ಲ ಕಂಪ್ಲೀಟ್ ಕತೆ ಎಲ್ಲ ಅವರೇ ಮಾಡಿದ್ದಾರೆ. ಇದರ ಚಿತ್ರಕಥೆ ನಿರ್ದೇಶನದ ಜವಾಬ್ದಾರಿ ನಂದಿದೆ. ಈ ಚಿತ್ರಕ್ಕೆ ಕೊರಿಯೋಗ್ರಾಫರ್ ಆಗಿ ಜಗ್ಗು ಮಾಸ್ಟರ್ ಇದ್ದಾರೆ. ಹಾಗೆ ಇದರ ಬೆನ್ನೆಲುಬಾಗಿ ನಮಗೆ ವಿನು ಮನಸ್ಸು ಬ್ಯಾಕ್ಗ್ರೌಂಡ್ ಸ್ಕ್ವೇರ್ ಇರ್ಬೋದು, ಪ್ರತಿಯೊಂದೂ ನಮಗೆ ಬೆನ್ನೆಲುಬಾಗಿ ವಿನು ಮನಸ್ಸು ಅವರಿದ್ದಾರೆ. ಆಮೇಲೆ ಈ ಚಿತ್ರದ ಛಾಯಾಗ್ರಾಹಕರು ನಮ್ಮ ರಾಜ್ ಕಡೂರ್ ಇದ್ದಾರೆ. ಹಾಗೆ ನಮ್ಮ ನಾಗರಾಜ್ ಮೂರ್ತಿ ಅವರಿದ್ದಾರೆ. ಈ ಸಿನಿಮಾಗೆ 2 ಕ್ಯಾಮ್ರಾ ಅಳವಡಿಸ್ತಾ ಇದ್ದೀವಿ. ಯಾಕೆಂದರೆ ಇದು ಕಂಪ್ಲೀಟು ಇಂಟರ್ವೆಲ್ವರೆಗೂ ನೀವು ಹಳ್ಳಿ ವಾತಾವರಣ ಆ ಸೊಗಡು ನೋಡ್ತೀರಾ. ಅದಾದಮೇಲೆ ಕಂಪ್ಲೀಟ್ ಬೇರೆ ಲೋಕಕ್ಕೆ ಹೋಗುತ್ತೆ ಸಿನಿಮಾ. ಕಂಪ್ಲೀಟ್ ಇದ್ರ AI ತಂತ್ರಜ್ಞಾನ ಬಳಸ್ಕೊಂಡು ಮಾಡ್ತಕ್ಕಂಥ ತುಂಬ ರಿಸ್ಕ್ ಇರೋಂಥ ಚಿತ್ರ. ಇದು ಜವಾಬ್ದಾರಿಯುತವಾಗಿ ಮಾಡೋಂಥ ಚಿತ್ರನ ರಾಜ್ವೀರ್ ಅವರು ನಮಗೆ ವಹಿಸಿದ್ದಾರೆ. ಇದನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಮಿತ್ರ ಸರ್ ವಿಶೇಷವಾದ ಪಾತ್ರದಲ್ಲಿ ಅಭಿನಯಿಸ್ತಾರೆ. ಮುಂದಿನ ದಿನಗಳಲ್ಲಿ ಟೀಸರ್ ಬಿಡುಗಡೆ ಟೈಮಲ್ಲಿ ನಾವು ಪ್ರಸ್ತಾಪ ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಶುಭ ಕೋರೋದಕ್ಕೆ ಎಲ್ರಿಗೂ ನನಗೆ ನಮ್ಮ ಕಿರಾಳ್ ವಿಜಿ ಬಂದಿದ್ದಾರೆ, ಆಮೇಲೆ ಗೊಬ್ಬರಗಾಲ ಇದ್ದಾರೆ, ಮಂಡ್ಯ ಸಿದ್ದು ಇದ್ದಾರೆ, ಆಮೇಲೆ ಜಿ ಇದ್ದಾರೆ, ಪವಿತ್ರ ಇದ್ದಾರೆ, ನಮ್ಮ ಪ್ರಿಯಾ ತರಣ್ ಮೇಡಮ್ ಇದ್ದಾರೆ. ತುಂಬ ಜನ ಅನೇಕ ಕಲಾವಿದರು. ಆಮೇಲೆ ನಮ್ಮ ನಿರ್ದೇಶನದ ತಂಡ ಗಿರೀಶ್ ಸಾಗಿರ್ಬೋದು, ಶೃಂಗೇರಿ ಸಚಿನ್ನು, ನಮ್ಮ ಸಿದ್ದು ಇರ್ಬೋದು. ತುಂಬ ಟೀಮ್ ಚೆನ್ನಾಗಿ ಇವಾಗ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಖಂಡಿತವಾಗಿಯೂ ಈ ಚಿತ್ರದಲ್ಲಿ ಸ್ಟಂಟ್ ಬಂದು ನಮ್ಮ ಅಲ್ಟಿಮೇಟ್ ಶಿವ್ ಅಂತೇಳಿ.
ತುಂಬ ಜನ ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದಾರೆ. ಎಲ್ಲರ ಹೆಸರು ಈಗ ಪ್ರಸ್ತಾಪ ಮಾಡಕ್ಕೆ ರಾಮ ಅನ್ನೋ ಸಿನಿಮಾದ ಟೈಟಲ್ ಲಾಂಚ್ ನಡೀತಾ ಇದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ನಿರ್ಮಾಪಕರಿಗೆ, ನಿರ್ದೇಶಕರಾದ ಮಂಜು ಕವಿ ಸರ್ಗೆ ಹಾಗೂ ಡಾಕ್ಟರ್ ರಾಜವೀರ್ ಸರ್ಗೆ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಪ್ರಾಣಿಗಳು ಎಲ್ಲ ತೋರಿಸಿದ್ರು. ನಾನು ಅಂದ್ಕೊಳ್ತಾ ಇದ್ದೆ ಏನು ಫಾರೆಸ್ಟ್ ಥೀಮಲ್ಲಿ ಇರ್ಬೋದಾ ಅಂತ. ಸೆಕೆಂಡ್ ಹಾಫಲ್ಲಿ ಒಂದಷ್ಟು ಬರುತ್ತೆ ಅಂತ ಡೈರೆಕ್ಟರ್ ಸರ್ ಹೇಳಿದ್ರು. ಅದ್ರ ಬಗ್ಗೆ ನನಗೆ ತುಂಬ ಕುತೂಹಲ ಇದೆ. ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ. ಆದಷ್ಟು ಬೇಗ ನಾವು ಈ ಸಿನಿಮಾನ ಪರದೆ ಮೇಲೆ ನೋಡೋ ಥರ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಶರಣಮಯ್ಯಪ್ಪ. ಏನು ಸ್ವಾಮಿಗಳು, ಮಂಜು ಕವಿ ಸ್ವಾಮಿಗಳು ಇವತ್ತು ಮಕರ ಜ್ಯೋತಿ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಇವತ್ತು ಶಬರಿಮಲೆಯ ಮಾಲೆ ಹಾಕಿ ಇವತ್ತು ನಮ್ಮ ಮಂಜು ಕವಿಯವರು ಈ ದಿನ ಇದನ್ನು ತಿಕ್ಕಲ್ ರಾಮನ ಲಾಂಚ್ ಇದು ಮಾಡ್ತಾ ಇದ್ದಾರೆ. ಭಾಳ ಒಂದು ಅರ್ಥರೂಪವಾಗಿದೆ ಅಂತೇಳಿ ನಾನು ಅದ್ರ ಭಾವಿಸ್ತೇನೆ. ಏನು ಅಯ್ಯಪ್ಪ ಶಬರಿಮಲೆ, ಇಲ್ಲಿಂದ ಹೋಗಿ ಶಬರಿಮಲೆ ದರ್ಶನ ಮಾಡಿ ಇವತ್ತು ಮಕರ ಜ್ಯೋತಿ ಪ್ರಾರಂಭ, ಮಕರ ಜ್ಯೋತಿ ದಿನ ಇವತ್ತು ಇದನ್ನು ಲಾಂಚ್ ಮಾಡ್ತಾ ಇರೋದು ನೋಡಿದ್ರೆ ಇದು ಈ ಸಿನಿಮಾ ಎಲ್ಲೋ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತೊಂದು ಶಕ್ತಿ ಇದೆ, ಆದರೆ ಅದು ಇದನ್ನು ನೋಡಬೇಕಂದ್ರೆ ಅದರಲ್ಲಿ ಒಂದು ಶಕ್ತಿ ಇದೆ ಅಂತೇಳಿ ನನಗೆ ಅನಿಸ್ತಾ ಇತ್ತು. ಏನೋ ಕಾಡಿನಲ್ಲಿ ಆ ಪ್ರಾಣಿ ಮತ್ತು ತಿಕ್ಕಲ್ ರಾಮ ಅವನು ಕುಂತ್ಕೊಂಡ್ರು ಅಂತ ಇದು ಅವನು ಶ್ರೀರಾಮ ಅಂತ ನಮ್ಮ ಮಂಜು ಕವಿ ಅವರು ಹೇಳ್ತಿದ್ರು. ಶ್ರೀರಾಮ ಹೋಗಿ ತಿಕ್ಕಲ್ ರಾಮ ಆಗ್ತಾನೆ ಅಂದರೆ ಅದರಲ್ಲಿ ಒಂದು ಅದ್ಭುತ ಕಥೆ ಇರುತ್ತೆ. ಕತೆ ನಿರ್ಮಾಣ ಮತ್ತು ಕತೆ ಬರೆದಂಥದ್ದು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾನೆ. ಅದು ಯಾವುದೇ ಒಂದು ಸಿನಿಮಾ ಮಾಡಬೇಕಂದ್ರೆ ಅದರಿಂದ ತುಂಬ ಭಾಳ ಕಷ್ಟ ಇರುತ್ತೆ. ಏನು ಸಿನಿಮಾ ಅನ್ನೋದು ಒಂದು ಸಾಗರ ಇದ್ದಂಗೆ. ಅದನ್ನು ಈಜಿ ದಡ ಸೇರಿದ್ಮೇಲೆ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರುಗಳಿಗೆ ಗೊತ್ತಿರ್ತದೆ. ಎಷ್ಟೋ ಸಿನಿಮಾಗಳು ಶೂಟಿಂಗ್ ಆಗಿ ತೆರೆಗೆ ಬರ್ತಾನೆ ಎಷ್ಟೋ ಸಿನಿಮಾಗಳು ಹೊರಗಡೆ ಇದೆ. ಅಂಥದ್ರಲ್ಲಿ ಗಟ್ಟಿಯಾಗಿ ನಮ್ಮ ಮಂಜು ಕವಿಯವರು ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿ ಹೊಸ ಅನ್ನದಾತರನ್ನ ಆಚೆ ತಂದು ಅವ್ರಿಗೆ ಶಕ್ತಿ ತುಂಬಿ, ಅವರು ಕೂಡ ಏನು ಅನ್ನದಾತರು ಬಂದವ್ರಿಗೆ ಅವರು ಕೂಡ ನಿಮ್ಗೆ ಅಲ್ಲಿ ಮೋಸ ಆಗ್ದಂಗೆ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಬರ್ದಂಗೆ ಅವ್ರು ನೋಡ್ಕೊಂತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಖಂಡಿತವಾಗಿ ಈ ಸಿನಿಮಾ ಯಶಸ್ಸಾಗತ್ತೆ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಗ್ಗೆ ನಂಗೆ ನಿಜವಾಗ್ಲೂ ಏನೂ ಗೊತ್ತೇ ಇಲ್ಲ. ಏನೂ ಹೇಳಿಲ್ಲ ನಮ್ಮ ಡೈರೆಕ್ಟರ್. ಸುಮ್ಮನೆ ಬ್ಲಾಂಕ್ ಆಗಿ ಬಂದಿದ್ದೀನಿ. ನಾನು ಮಂಜು ಸ್ವಾಮಿ ಜೊತೆ 3ನೇ ಸಿನಿಮಾನ ಸ್ವಾಮಿ. ಸೊ ಅವ್ರ ಬಗ್ಗೆ ತುಂಬ ನಂಬಿಕೆ ಇದೆ, ಒಳ್ಳೆ ಪಾತ್ರ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಆ್ಯಕ್ಚುಲಿ ತುಂಬ ಒಳ್ಳೆ ಹಾರ್ಡ್ ವರ್ಕರ್ ನಮ್ಮ ಮಂಜು ಕವಿಯವರು. ತುಂಬ ಕನಸಿದೆ ಅವ್ರ ಜೊತೆ. ನಾನು ತುಂಬ ಒಂಥರ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಗಾಡೀಲಿ ಹೋಗ್ದವ್ರ ಗಾಡೀಲೇ ಹೋಗೋದು, ಮಾತು ಕತೆ. ಅವ್ರು ಇಡೀ ಪೂರ್ತಿ ಜರ್ನಿಲಿ ಬರೀ ಸಿನಿಮಾ ಬಿಟ್ಟರೆ ಬೇರೆ ಏನೂ ಮಾತಾಡೋದಿಲ್ಲ. ಆ ಥರ ತುಂಬ ಒಂದು ಡ್ರೀಮ್ಸ್ ಇದೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ. ತುಂಬ ಕನಸು ಕಂಡಿದ್ದಾರೆ. ಅವ್ರ ಕನಸೆಲ್ಲ ನನಸಾಗಲಿ. ತುಂಬ ಹಾರ್ಡ್ ವರ್ಕರ್ ಅವ್ರಿಗೆ ಒಳ್ಳೇದಾಗಲಿ. ಮತ್ತು ಅವ್ರ ಜೊತೆ ನಮ್ಮ ಪ್ರೊಡ್ಯೂಸರ್ ವೆಂಕಟೇಶ್ ಸರ್ ಇದ್ದಾರೆ. ಅವರು ಬೇಗ ರಿಲೀಸ್ ಮಾಡಿ ಸರ್, ನಮ್ಮ ಬಡವ್ರ ಮಕ್ಕಳು ಕಾಯ್ತಾ ಇದ್ದೀನಿ. ಸೊ ನೋಡೋಣ, ಯಶಸ್ವಿ ಆಗಲಿ, ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿ ಬೇಗ ರಿಲೀಸ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ನಿಮಗೂ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಚೇತನ್ ಸರ್, ನೈಸ್ ಟು ಸಿ ಯು. ನಮ್ಮ ಷಣ್ಮುಖ ನನ್ನ ಮಗ, ಎಲ್ರಿಗೂ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ, ಗುಡ್ ಲಕ್. ಥ್ಯಾಂಕ್. ಇಷ್ಟು ಜನ ಕಲಾವಿದರನ್ನ, ನಿರ್ಮಾಪಕರನ್ನ, ಪತ್ರಿಕಾ ಮಾಧ್ಯಮದವರು ನೋಡೋದೇ ಒಂಥರ ಖುಷಿ. ಅದೇ ಒಂಥರ ಸಂಕ್ರಾಂತಿ, ಅದೇ ಸಂಭ್ರಮ ನಮಗೆ. ನಾನು ಸೈಲೆಂಟ್ ಆಗಿದ್ರೆ ರಾಮ, ಕೋಟ್ಲಿ ಹಿಡ್ಕೊಂಡ್ರೆ ತಿಕ್ಲು ರಾಮ ಅಂತ ಸಿನಿಮಾ. ಕೋಟ್ಲಿ ಹಿಡ್ಕೊಂಡಿದ್ದಾರೆ ಕೈಯಲ್ಲಿ. ಕೋಟ್ಲಿ ಹಿಡ್ಕೊಂಡು ಕಾಲು ಕಡಿತಾರೋ, ಸಮಾಜದಲ್ಲಿರುವಂತಹ ನ್ಯೂನ್ಯತೆಗಳನ್ನು ಕಡಿತಾರೋ ಅನ್ನೋದೇ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ ನಾನು. ನಮಗೆ ಕನ್ನಡ ಚಿತ್ರರಂಗಕ್ಕೆ ಕೊರತೆ ಇರೋದು ಕತೆ ಮತ್ತು ಪ್ರಾಮಾಣಿಕತೆ. ಕತೆ ಇವರು ಡಾಕ್ಟರ್ ರಾಜೀವ್ ಅವರು ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಮಂಜು ಕವಿಯವರು ಕೆಲಸ ಮಾಡ್ತಾ ಇರೋ ನಂಬಿಕೆ ನನಗಿದೆ. ಅವ್ರ ಜೊತೆ ಸಾಕಷ್ಟು ಕೆಲಸಗಳು ನಾನು ಮಾಡಿದ್ದೀನಿ. ಟೆಂಪರ್ ಅನ್ನೋ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಮಾಡಿದೆ. ಸಿನಿಮಾನ ದಡ ಸೇರಿಸೋದ್ರಲ್ಲಿ, ನಿರ್ಮಾಪಕರ ಜೊತೆ ಕೊನೆ ಮೂಮೆಂಟ್ವರೆಗೂ ನಿಂತ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ಮಂಜು ಕವಿಗಳು. ಸಾಧಾರಣ ನಿರ್ದೇಶಕರು ಸಿನಿಮಾ ಆದ ತಕ್ಷಣ ನಿರ್ಮಾಪಕರುಂಟು ಅವರ ಹಣೆಬರ ಹುಟ್ಟು ಹೋಗ್ತಾರೆ, ಅವ್ರಿಗೆ ಮತ್ತೊಂದು ಹುಡ್ಕೊಂಡು ಹೋಗ್ತಾರೆ. ಆಗಲ್ಲ. ಅವರು ರಿಲೇಶನ್ಶಿಪ್ ಅನ್ನ ಬಹಳ ಪ್ರೀತಿಯಿಂದ ಮೇಂಟೈನ್ ಮಾಡ್ತಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ನಮ್ಮ ಮಂಜು ಕವಿಗಳಿಗೆ ಗೊತ್ತಿಲ್ಲದ ಕೆಲಸ ಇಲ್ಲ ಅಂತ. ಅವರು ಈ ಕಡೆ ಈಗ ಕವಿಗಳು ಹೌದು, ಗಾಯಕರು ಹೌದು, ನಿರ್ದೇಶಕರು ಹೌದು,
ಅವರಿಗೆ ಆಶು ಕವಿಗಳವರು ಇಮಿಡಿಯೇಟ್ ಆಗಿ ಒಂದು ಹಾಡು ಬರೀರಿ ಅಂತ ಹೇಳಿದ್ರೆ 5 ನಿಮಿಷ ಮಾತ್ರದಲ್ಲಿ ಕ್ಷಣ ಮಾತ್ರದಲ್ಲಿ ಹಾಡು ಬರೆಯುವ ಒಂದು ಶಕ್ತಿ ದೇವರು ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಕಲಾವಿದರನ್ನ ಹಾಕೊಂಡಿದ್ದಾರೆ. ಪ್ರಾಮಾಣಿಕವಾಗಿ 1 ವರ್ಷ ಕಷ್ಟಪಟ್ಟು ಒಂದು ಪರಿಸರದ ಕತೆ, ಸಮಾಜದ ಕತೆ, ಸಮಾಜಮುಖಿಯಾಗಿರುವಂಥ ಒಂದು ಕಥೆಯನ್ನ ಡಾಕ್ಟರ್ ರಾಜೀವ್ ಅವರು ಮಾಡಿದ್ದಾರೆ. ಒಳ್ಳೇದಾಗಲಿ. ಆಮೇಲೆ ಒಬ್ಬ ನಿರ್ಮಾಪಕನಾಗಿ, ಕನ್ನಡ ಪ್ರೇಕ್ಷಕನಾಗಿ ಶ್ರುತಿಯವರಿಗೆ ಮತ್ತು ಕೋಮಲ್ ಅವರಿಗೆ ನಾನು ನಿರ್ಮಾಪಕರಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಬ್ಯಾನರ್ಲಿ ಬರಲಿ, ನಮಗೆಲ್ಲರಿಗೂ ಕೈ ತುಂಬ ಕೆಲಸ ಕೊಡಿ, ಕಾಸು ಕೊಡಿ. ಎಲ್ರಿಗೂ ಫಸ್ಟ್ ಆಫ್ ಆಲ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಫಿಲ್ಮ್ ಫೀಲ್ಡ್ಗೆ ತುಂಬ ಹೊಸಬ್ಳು. ಯಾವತ್ತು ಯಾವುದೇ ಫಿಲ್ಮಲ್ಲೂ ಯಾವುದು ಬೇರೆ ಯಾವುದೇ ಇದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಮಂಜು ಕವಿ ಎಸ್ಪೆಷಲಿ ಗೊತ್ತು. ಯಾಕೆಂದ್ರೆ ಅವರು ಬಿಫೋರ್ 12-13 ವರ್ಷದಿಂದ ನಮಗೆ ಫ್ಯಾಮಿಲಿ ಫ್ರೆಂಡ್, ನನ್ನ ಹಸ್ಬೆಂಡ್ ಕಡೆಯಿಂದ ಅವರಲ್ಲಿರೋ ಒಳ್ಳೆತನ ನೋಡಿ ನಾನು ಈ ಫಿಲ್ಮಿಗೆ ಬರಬೇಕು, ಫಿಲ್ಮ್ ಫೀಲ್ಡಿಗೆ ಅಂತ ಆಸೆ ಪಟ್ಟೆ. ಅವ್ರಿಗೆ ಆಕ್ಚುಲಿ ಹೇಳಿದೆ ಏನಾದರೂ ಬಿಸ್ನೆಸ್ ಮಾಡೋಣ ಸರ್ ಜೊತೆಯಲ್ಲಿ ಅಂತ. ಅವ್ರು ಇಲ್ಲ ಮೇಡಮ್, ನಾನು ಈ ಫಿಲ್ಮ್ ಫೀಲ್ಡ್ಗೆ ಫಿಲ್ಮಲ್ಲೇ ಏನಾದರೂ ಒಂದು ಅಚೀವ್ ಮಾಡಬೇಕು, ಚಿತ್ರರಂಗಕ್ಕೆ ನಂದು ಏನಾದರೂ ಕೊಡುಗೆ ಕೊಡಬೇಕು, ನಿಮ್ಮ ಕಡೆಯಿಂದನೂ ಮಾಡಿಸ್ಬೇಕು, ನೀವು ಇದನ್ನೇ ಮಾಡೋಣ ಮೇಡಮ್, ನೀವು ನನಗೆ ಸಪೋರ್ಟ್ ಮಾಡಿ ಅಂತ ನನ್ನ ಹತ್ರ ಕೇಳಿದ್ರು. ಹಂಗೆ ಅವ್ರು ನನಗೆ ಗೊತ್ತಿರೋದ್ರಿಂದ, ಅವರಲ್ಲಿರೋ ಒಳ್ಳೆತನ ನಾನು ಹತ್ರದಿಂದ ನೋಡಿರೋದ್ರಿಂದ ಅವ್ರ ಮೇಲೆ ನಂಬಿಕೆ ಇತ್ತು. ಏನಾದರೂ ಒಂದು ಅಚೀವ್ ಮಾಡಿಸ್ತಾರೆ ಅಥವಾ ಅವರು ಮಾಡ್ತಾರೆ, ಅವ್ರಿಗೂ ಒಂದು ಹೆಸರು ಬರುತ್ತೆ ಅಂತ. ಆ ಕಾರಣಕ್ಕೆ ನಾನು ಇದಕ್ಕೆ ಕೈ ಹಾಕಿದೆ. ಆ್ಯಂಡ್ ಇದಕ್ಕೆ ಸ್ಟೋರಿಗೆ ರಾಜ್ವೀರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅವರು ನಮ್ಗೆ ಸ್ಟೋರಿ ಎಲ್ಲ ಅವ್ರದ್ದೇ. ಅವ್ರು ಹೇಳಿದಾಗ ತುಂಬ ಖುಷಿ ಆಯಿತು ನನಗೆ. ಮಂಜು ಸರ್ ಅವರಿಬ್ರು ಹೇಳಿದಾಗ ಕತೆ ತುಂಬ ಇಷ್ಟ ಆಯಿತು. ಮತ್ತೆ ರಾಜ್ವೀರ್ ಸರ್ ಅವ್ರಿಗೆ ತುಂಬ ಟೇಸ್ಟ್ ಇದೆ ಇದರಲ್ಲಿ. ನಾವು ಯಾವುದನ್ನೇ ಏನೇ ಮಾಡಿದ್ರು ಕಾಂಪ್ರಮೈಸ್ ಆಗಲ್ಲ ಅವರು. ಅವ್ರಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಫುಲ್ ಕಂಪ್ಲೀಟ್ ಆಗಬೇಕು, ಅವಾಗಲೇ ಅವ್ರು ಅದನ್ನ ಒಪ್ಕೊಳ್ಳೋದು. ಹಂಗೆ ಅವರಲ್ಲಿರೋ ಫಿಲ್ಮ್ ಬಗ್ಗೆ ಇರುವಂಥ ಒಂದು ಇದು ಕಾಳಜಿನ ನೋಡಿ ನಾನು ಮಾಡಬೇಕು ಅಂತ ಮುಂದೆ ಬಂದೆ. ಅದಕ್ಕೆ ಅವರು ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮಂಜು ಕವಿ ಸರ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ನಾವು ಮತ್ತೆ ಫಿಲ್ಮಲ್ಲಿ ಇನ್ನೊಂದೇನಪ್ಪ ಅಂದ್ರೆ ನಮ್ಗೆ ಇದರಿಂದ ಯಾವುದೇ ಅರ್ನಿಂಗ್ಸ್ ಬರುತ್ತೆ ಅಂತ ನಾವು ಇದಕ್ಕೆ ಕೈ ಹಾಕಿಲ್ಲ. ನಮ್ದೇ ಆದ ಒಂದು ಚಿತ್ರರಂಗಕ್ಕೆ ಏನಾದರೂ ಒಂದು ಕೊಡುಗೆ ಚೆನ್ನಾಗಿದೆ ಅನ್ಸುತ್ತಲ್ಲ. ಇದರಿಂದ ಒಂದು ದೊಡ್ಡ ಒಂದು ಭಗವಾನ್ ಬುದ್ಧ ಅವರು ಸಿದ್ಧಾರ್ಥ ಆಗಿದ್ದಾಗ ಬುದ್ಧನಾಗಕ್ಕೆ ಮೊದಲು ಅವನ್ನ ಹುಚ್ಚ ಅಂತಾನೆ ಅಂತ ಇದ್ರು. ಆಮೇಲೆ ಹುಚ್ಚ ಅಂದಮೇಲೆ ಅವರು ದೊಡ್ಡ ಭಗವಾನ್ ಆಗಿದ್ರು. ಸ್ವಾಮಿ ವಿವೇಕಾನಂದ ಅವರು ಸ್ಕೂಲ್ಗೆ ಹೋಗುವಾಗ ತುಂಟತನ ನೋಡಿ ಪಾಗಲ್ ಬಿಲೆ ಅಂತ ಇದ್ರು. ವಿವೇಕಾನಂದ ಅವ್ರಿಗೆ ಹಂಗಂತ ಇದ್ರು. ಅವರ ಇದನ್ನ ಕಥೆಗಳು ನೋಡಿದಾಗ ಅದು ಇನ್ಸ್ಪೈರ್ ಆಗಿ ಈ ನನ್ನ ಕತೆಗೆ ಪರಿಸರ ರಾಮ ಅಂತ ಫಸ್ಟ್ ಒಂದು ಹೆಸರಿಟ್ಟಿದ್ವಿ. ಬಟ್ ಅವರ ಹಿಸ್ಟ್ರಿ ತಗೊಂಡಾಗ ಇಲ್ಲ, ಅವರು ತಿಕ್ಲ ಅಂತ ಅಂದ್ಬಿಟ್ಟು ಇದ್ದು ಏನಿರ್ತಾರೆ, ಆಮೇಲೆ ಪ್ರಬುದ್ಧರಾಗ್ತಾರೆ, ಅವರು ಇಡೀ ಒಂದು ದೇಶಕ್ಕೆ ಮಾದರಿ ಆಗ್ತಾರೆ. ಆ ಒಂದು ಹಿನ್ನೆಲೆಯಿಂದ ಈ ಹೆಸರು ನಾವು ತಗೊಂಡ್ವಿ ಮೇಡಮ್. ಒಂದು ತಿಕ್ಲ ರಾಮ ಅಂತಂದ್ರೆ ಜನ ಅಷ್ಟು ಫಸ್ಟ್ ಅವನ ತಿಕ್ಲ ಅಂತಾರೆ. ಎಷ್ಟು ಪ್ರಬುದ್ಧನಾಗ್ತಾರೆ ಅಂದ್ರೆ ಕಡೆಗೆ ಮುಖ್ಯಮಂತ್ರಿಗಳನ್ನ ಇವರಿಗೆ ಪ್ರಶಸ್ತಿನ ಡಿಕ್ಲೇರ್ ಮಾಡಬೇಕು. ಆ ಒಂದು ಕತೆ ಇದರಲ್ಲಿದೆ. ಪರಿಸರದ ಬಗ್ಗೆ ಇವತ್ತು ನಾವು ಸಾಮಾಜಿಕ ಕಳಿಕಳಿ ಹೆಂಗೆ ಅಂದ್ರೆ, ಈ ಒಂದು ಸಂಸಾರದಲ್ಲಿ ಹೆಂಡತಿ ಮಕ್ಕಳು ಒಬ್ಬ ಗಂಡ ಎಷ್ಟು ಕಷ್ಟಪಡ್ತಾನೆ ಹೊರಗಡೆ, ಅದನ್ನ ಇವತ್ತು ಯಾರು ನೋಡ್ಕೊಂತ ಇಲ್ಲ. ಬೆಳಿಗ್ಗೆ ಎದ್ರೆ ಮನೆಯಲ್ಲಿ ಜಗಳ, ಡೈವರ್ಸು ಪ್ರತಿ ದಿವಸ ನೋಡ್ತಾ ಇದ್ದೀರಾ. ಇದ್ರ ಬಗ್ಗೆ ಎಲ್ಲ ನಮ್ಮ ಜನತೆಗೆ, ಓದ್ತಕ್ಕಂಥ ಮಕ್ಕಳಿಗೆ ಮತ್ತೆ ಸಂಸಾರ ಮಾಡ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಹೆಂಗೆ ನಾವು ಅದನ್ನ ಕಷ್ಟಪಡ್ತಾರೆ, ನಮ್ಮ ಹೊರಗಡೆ ನಮ್ಮ ಗಂಡಸ್ರೊಳಗೆ ಏನು ಕಷ್ಟಪಡ್ತಾರೆ ಅನ್ನೋದನ್ನ ಈ ಸಿನಿಮಾ ಮುಖಾಂತರ ತೋರಿಸ್ಬೇಕು. ಇದರಿಂದ ಒಂದು 10 ಫ್ಯಾಮಿಲಿಗಳು ಡೈವರ್ಸ್ ಆಗಂತವು ಒಂದಾಗಿ ಬಾಳಿದ್ರೆ ಅವರೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಮೊದಲನೇದಾಗಿ ನಮಗೆ ಮಾಧವಿ ಮಿತ್ರರು 2-3 ವರ್ಷ ಆದ್ಮೇಲೆ ಭೇಟಿ ಮಾಡ್ತಾ ಇದ್ದೀನಿ. ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ. ನನಗೆ ಡೈರೆಕ್ಟರ್ ಕಥೆ ಯಾಕೆ ಹೇಳಿಲ್ಲ ಅಂತ ಇವಾಗ ಗೊತ್ತಾಯ್ತು. ನಿರ್ಮಾಪಕರು ತುಂಬಾ ಸ್ಪಷ್ಟವಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಗೊತ್ತಿದ್ದು ಅನ್ಸುತ್ತೆ ಅವರಿಗೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನಿರ್ಮಾಪಕರು ಮತ್ತೆ ಕತೆ ಬರೆದಿರ್ತಕ್ಕಂಥ ರಾಜ್ವೀರ್ ಸರ್. ಅದ್ರ ಹಿನ್ನೆಲೆಯಲ್ಲಿ ನನಗೆ ಅವರ ಕಾಳಜಿ ಅರ್ಥ ಆಯಿತು. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂದ್ರೆ ಅಷ್ಟು ನೀಟಾಗಿ ನನಗೂ ಒಂದು ಒಳ್ಳೆ ಪಾತ್ರ ಇರುತ್ತೆ ಅನ್ನೋ ನಂಬಿಕೆ ಇದೆ. ಯಾಕಂದ್ರೆ ನಿರ್ದೇಶಕರು ಹೇಳಿಲ್ಲ ಯಾವ ಪಾತ್ರ ಅಂತ. ಬಟ್ ಈಗ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾವು ಕಲಾವಿದರು. ಈಗ ಯಾರೇ ನಿರ್ದೇಶಕರು ನಿರ್ಮಾಪಕರು ಬನ್ನಿ ಒಂದು ಪಾತ್ರ ಕೊಡ್ತೀವಿ ಅಂದ್ರೆ ಓಡೇ ಬಿಡ್ತೀವಿ ನಾವು ಅಷ್ಟೇ. ಅವ್ರು ಒಳ್ಳೆ ಪಾತ್ರ ಕೊಡ್ತಾರೆ ಅನ್ನೋ ನಂಬಿಕೆ ಇರುತ್ತೆ, ಒಳ್ಳೇದು ಮಾಡಿಸ್ತಾರೆ. ಇದುವರೆಗೂ ಮಾಡಿಸ್ಕೊಂಡ್ ಬಂದಿರೋ ನಿರ್ಮಾಪಕರು ನಿರ್ದೇಶಕರು ಅದೇ ತರ ಒಳ್ಳೆ ಪಾತ್ರ ಮಾಡಿಸ್ಕೊಂಡ್ ಬಂದಿದ್ರೆ. ಇವತ್ತು ವಿಶೇಷವಾಗಿ ತಿಕ್ಕಲ್ ರಾಮ ನನಗೆ ವಿಶೇಷ ಅನ್ಸಿದ್ದೇನು ಅಂತಂದ್ರೆ, ಟ್ರೈಲರ್ ಲಾಂಚ್ಗೆ ಚೇತನ್ ಸರ್ ಬಂದಿರೋದು ನೋಡಿ, ಅಲ್ಲಿ ವಿಷಯಗಳೇ ತಿಕ್ಕಲಾಗಿದೆ. ಸೊ ಅಂದ್ರೆ ಯಾರು ಒಬ್ಬ ಮನುಷ್ಯ ಆಳವಾಗಿ ಮಾತಾಡಕ್ ಶುರು ಮಾಡ್ತಾನೋ, ಸರ್ ಹೇಳ್ದಂಗೆ ಅದು ತಿಕ್ಕಲ್ ಅನ್ಸುತ್ತೆ, ಹುಚ್ಚು ಅನ್ಸುತ್ತೆ. ಸೊ ಅಂತ ನೀವು ಹೇಳ್ದಂಗೆ ಬಸವಣ್ಣನೇ ನಾವು ಹುಚ್ಚು ಅಂದ್ವಿ. ಸೊ ಹಂಗೆ ವಿಚಾರಗಳು ಆಳವಾಗಿ ಹೋದಾಗ ಹಂಗೆ ಅನ್ಸುತ್ತೆ. ಸೊ ಅಂತ ವಿಚಾರವನ್ನು ಇಟ್ಕೊಂಡು ಇವತ್ತು ಆಧ್ಯಾತ್ಮಿಕವಾಗಿ ಅವರು ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ
ಚೇತನ್ ಸ್ಕ್ವೇರ್ ಕೈಲಿ ಇದು ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಸೊ ಹಾಗೆ ಎಲ್ಲ ತಿಳಿದಿರ್ತಕ್ಕಂಥವ್ರು ನೋಡಿ, ಬಡವ್ರ ಮಕ್ಕಳು ಬೆಳೆಸಕ್ಕೆ ಶುರು ಮಾಡಿರೋ ಪ್ರೊಡ್ಯೂಸರ್ ಇದ್ದಾರೆ. ಸೊ ಆಮೇಲೆ ಒಬ್ಬ ವಿಘ್ನೇಶ್ವರನ ಪೂಜೆ ಮಾಡಿಬಿಟ್ಟು ನಾವು ಕಾರ್ಯಕ್ರಮ ಶುರು ಮಾಡ್ತೀವಿ. ಇವತ್ತು ಷಣ್ಮುಖ ಸರ್ನ ಮುಂದೆ ಇಟ್ಕೊಂಡು ಒಂದು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದಾರೆ. ಸೊ ಹಾಗೆ ಒಳ್ಳೊಳ್ಳೆ ಕಲಾವಿದರನ್ನ ಕಾರ್ಯಕ್ರಮಕ್ಕೆ ಹಾಕೊಂಡಿದ್ದಾರೆ. ಥ್ಯಾಂಕ್ ಯು. ಲೇಟಾಗಿ ಬಂದಿದ್ದೀರಾ, ಏನು ಹೇಳ್ತೀರಿ? ಲೇಟ್ ಅಂದರೆ ಬಿಗ್ ಬಾಸ್ಗೆ ಹೋಗಿದ್ದು, ಅದರಿಂದ ಒಂದು ಸ್ವಲ್ಪ ನಮ್ಮ ಗಿಲಿ ಜೂನಿಯರ್ ಪ್ರಮೋಟ್ ಮಾಡಬೇಕಾಗಿತ್ತು, ಹೋಗಿದ್ದು ಬಂದು ಲೇಟ್ ಆಯಿತು. ಸೊ ಈಗೆಲ್ಲ ಇಲ್ಲಿ ಸೇರಿರುವಂಥ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಸರ್ ಚೇತನ್ ಸರ್, ಆ ದಿನಗಳನ್ನು ನಾವು ಆ ದಿನಗಳಲ್ಲೇ ನೋಡಿದ್ದೋ, ನಿಮ್ಮದು ತುಂಬ ಚೆನ್ನಾಗಿತ್ತು ಸರ್. ವೆಂಕಟೇಶಣ್ಣ, ಬಡವ್ರ ಮಕ್ಕಳು ಬೆಳೆಸುವಂಥ ಒಂದು ಒಳ್ಳೆಯ ಗುಣ ಇರೋಂಥವ್ರು ನಮ್ಮ ಪ್ರೊಡ್ಯೂಸರು. ಹಾಗೆ ನಮ್ಮ ರಾಜ್ವೀರ್ ಸರು ಕತೆ ಮಾಡಿದ್ದಾರೆ. ಸೊ ನಮ್ಮ ಡೈರೆಕ್ಟ್ರು ಮಂಜು ಕವಿ ಸರು ಈಗ ಬಡವ್ರ ಮಕ್ಕಳು ಮನೆ ತಾವಿಂದ ಹಿಡಿದು ಈಗ ಒಂದು ಸ್ವಲ್ಪ ಈಗ ಇಲ್ಲಿ ತಿಕ್ಲು ರಾಮಗಂಟು ಜೊತೆಲೇ ಅವರೇ. ಸೊ ಅದಾದ್ಮೇಲೂ ಜೊತೆಲೇ ಇರ್ತಾರೆ, ಫೋನ್ ಮಾಡ್ತಾರೆ. ಹೆಂಗೆ ಎಷ್ಟೊತ್ತಂದ್ರೆ ರಾತ್ರಿ ಎಲ್ಲರೂ ಮಾಡೋದು ಬರೀ ಸಿನಿಮಾದ, ಅಣ್ಣ ಅದು ಮಾಡ್ಬಿಡೋದ ಅಣ್ಣ, ಇದು ಮಾಡ್ದೆ ಅಣ್ಣ, ಮೊದಲು ಬಾ ಸಿಗು ಆಮೇಲೆ ಮಾಡೋಣ ಅಂತೀನಿ. ಸುಮ್ಮನೆ ಮಾಡ್ಬಿಟ್ಟು ಅದು ಮಾಡೋದು ಇದು ಮಾಡೋ ಅಂತ ಇರ್ತಾರೆ. ಸೊ ಅದು ನಾವು ಅನ್ಕೋಬೋದು, ಈ ವಯ್ಯ ಏನು ಫೋನ್ ಮಾಡಿ ಅದು ಮಾಡೋಣ ಇದು ಮಾಡ ಅಂತ ಯಾವ್ದು ಮಾಡೋಣ ಅಂತ ಅನ್ಕೋಬೋದು. ಬಟ್ ಇಲ್ಲ, ಅವ್ರು ಥಿಂಕು ಎನಿ ಟೈಮ್ ಬರೀ ಶೂಟ್ ಅದು ಮಾಡೋಣ, ಆ ಪ್ರಾಜೆಕ್ಟ್ ಮಾಡೋಣ, ಇಲ್ಲ ಬಾಣ ಒಂದು ಸಾಂಗ್ ಮಾಡೋಣ ಅಂದರೆ ಕಲಾವಿದರಿಗೆ ಯಾವಾಗಲೂ ಕೆಲಸಗಳನ್ನ ಕೊಡ್ತಾ ಇರಬೇಕು ಅನ್ನೋದು ಅವ್ರ ಭಾವನೆ. ನಾವು ಆಯ್ತು ಅಣ್ಣ ಅಂತ ಹೇಳ್ತೀವಿ. ಸೊ ಇನ್ನೊಂದು ಖುಷಿ ವಿಚಾರ ನೋಡಿ, ನಮ್ಮ ಮಂಜಣ್ಣನ ಥ್ಯಾಂಕ್ಸ್ ಹೇಳ್ಬೇಕು. ನೋಡಿ, ಪ್ರೊಡ್ಯೂಸರ್ನ ಹೀರೋಯಿನ್ ಥರ ಇರೋರು ತಂದ್ಬಿಟ್ಟವ್ರೆ. ಹಸ್ಬೆಂಡ್ ಅಣ್ಣ ಮಾಮೂಲಿ ಮೇಡಮ್ನ ಥರ ಮೇಡಮೇ ನೀವು ಹಸ್ಬೆಂಡ್ ಇದೇವ್ರೆ. ನಮ್ಮ ಜಗಣ್ಣವರಾಗಲಿ ಶ್ರುತಿ ಮೇಡಮ್ ಅವರಾಗಲಿ ಒಂದೊಳ್ಳೆ ಪ್ರಾಜೆಕ್ಟ್ನ ನಾವು ತರಲೇಬೇಕು, ಕರ್ನಾಟಕಕ್ಕೆ ಕೊಡಬೇಕು ಅಂತ ಕೈ ಹಾಕಿದ್ದಾರೆ. ಸೊ ತಿಕ್ಲು ರಾಮ, ನಮ್ಮ ಇವರು ಹೇಳ್ದಂಗೆ ನಮ್ಮ ರಾಜೀವ್ ಅವ್ರ ಸರ್ ಹೇಳಿದ್ರು, ಬುದ್ಧ ಮತ್ತು ವಿವೇಕಾನಂದ ಸ್ವಾಮಿಗಳೆಲ್ಲರೂ ನೀವು ಎಕ್ಸಾಂಪಲ್ ಕೊಟ್ರಿ. ಸೊ ನಮ್ಮಪ್ಪ ಯಾವಾಗಲೂ ಬೈತಿದ್ದು ತಿಕ್ಲು ನನ್ನ ಮಗನೇ ಅಂತ, ಕೋಪ ಮಾಡ್ಕೊಳ್ವೆ. ಈಗ ನಾನೇ ಹೇಳ್ತೀನಿ, ಬಾಯಿಗೆ ಬಂದಂಗೆ ತಿಕ್ಲು ಅಂತ ಯಾಕೆಂದ್ರೆ ಬುದ್ಧ ವಿವೇಕಾನಂದ ಆ ಮಟ್ಟಕ್ಕೆ ನನ್ನ ನೋಡ್ತಾ ಇದ್ದಾನೆ ನಮ್ಮ ಅಪ್ಪ. ದೊಡ್ಡವರಾದ್ಮೇಲೆ ರಾಮ ಆಗಿದ್ದಾರೆ. ರಾಮ